ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿ ವಾಸ ಮಾಡ್ತಿದ್ದಾರೆ. ಈ ನಡುವೆ ಪತ್ನಿ ಹಾಗೂ ಮಗನ ಭೇಟಿಯ ನಂತರದ ಸಂದರ್ಭದಲ್ಲಿ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪರಪ್ಪನ ಅಗ್ರಹಾರದಲ್ಲಿ ರಾತ್ರಿ ಬೇಗನೆ ನಿದ್ರೆಗೆ ಜಾರಿದ್ದಾರೆ ನಟ ದರ್ಶನ್. ಬೆಳಗ್ಗೆ 5:30 ಸುಮಾರಿಗೆ ನಿದ್ರೆಯಿಂದ ಎದ್ದಿದ್ದಾರೆ ನಟ ದರ್ಶನ್ ಅನ್ನುವಂತಹ ಮಾಹಿತಿ ಇದೆ. ಜೈಲಿನ ಸಿಬ್ಬಂದಿ ಬಳಿ ಬಿಸಿ ನೀರು ಕೇಳಿ ಪಡೆದುಕೊಂಡಿದ್ದಾರೆ ನಟ ದರ್ಶನ್. ಜೈಲೂಟ ಒಗ್ಗದೇ ಇದ್ರೂ ಅನಿವಾರ್ಯವಾಗಿ ಸೇವಿಸಬೇಕಾದಂತಹ ದುಸ್ಥಿತಿ ನಟ ದರ್ಶನ್ಗೆ ಬಂದೊದಗಿದೆ. ದಿನನಿತ್ಯ ಜಿಮ್ ಇರ್ಬೋದು, ಫಿಟ್ನೆಸ್ ಮೇಂಟೆನೆನ್ಸ್ ಇರ್ಬೋದು, ಡಯಟ್ ಫಾಲೋ ಮಾಡೋದಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬಹಳ ಪಕ್ವತೆಯನ್ನು ಕಾಯ್ದುಕೊಳ್ಳುವಂತಹ ಸ್ಟಾರ್ ಗಿರಿ ಅವರಿಗಿತ್ತು. ಅಂದರೆ ನಟರಾಗಿ ಅವರು ಸ್ಯಾಂಡಲ್ವುಡ್ನಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಆದರೆ ಈಗ ಪರಿಸ್ಥಿತಿ ಬೇರೆಯಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲುವಾಸಿಯಾಗಿರುವಂತಹ ನಟ ದರ್ಶನ್ಗೆ ಜಿಮ್ ಇರ್ಬೋದು, ಫಿಟ್ನೆಸ್ ಮೇಂಟೈನ್ ಮಾಡೋದಿರ್ಬೋದು, ಡಯಟ್ ಫಾಲೋ ಮಾಡೋದಿರ್ಬೋದು, ಇದು ಯಾವುದೂ ಕೂಡ ಸಾಧ್ಯವಾಗೋದಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ವ್ಯವಸ್ಥೆ ಇದೆ ಅದನ್ನೇ ಅನುಸರಿಸಬೇಕಾದಂತಹ ಸ್ಥಿತಿ ಬಂದೊದಗಿದೆ. ಈ ನಡುವೆ ಪತ್ನಿ ಹಾಗೂ ಮಗ ಇವರನ್ನ ಭೇಟಿಯಾಗಿರೋದ್ರಿಂದಾಗಿ, ಪ್ರಕರಣದ ಕುರಿತಂತೆ ಮಾತಾಡಿರೋದ್ರಿಂದಾಗಿ ಒಂದು ರಿಲ್ಯಾಕ್ಸ್ ಮೂಡ್ನಲ್ಲೂ ಇದ್ದಾರೆ. ನಿನ್ನೆ ರಾತ್ರಿ ಬೇಗ ನಿದ್ರೆಗೂ ಜಾರಿದ್ದಾರೆ, ಬೆಳಗ್ಗೆ 5:00 ಎದ್ದಿದ್ದಾರೆ, ಬಿಸಿನೀರನ್ನು ಕೇಳಿ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಈ ನಡುವೆ ದಿನೇ ದಿನೇ ತೂಕ ಕಳೆದುಕೊಳ್ತಾ ಇದ್ದಾರೆ ನಟ ದರ್ಶನ್ ಅನ್ನುವಂತಹ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ಸ್ಟಾರ್ ನಟ ದರ್ಶನ್ ಅಂದಾಗ ಈ ನಡುವೆ ಸ್ಯಾಂಡಲ್ವುಡ್ನಲ್ಲಿ ನಟನಾಗಿ ಗುರುತಿಸ್ಕೊಳ್ಬೇಕು ಅನ್ನೋದಾದರೆ ತಮ್ಮದೇ ಆದಂತಹ ಲೈಫ್ ಸ್ಟೈಲನ್ನು ಅವ್ರು ಮೇಂಟೈನ್ ಮಾಡ್ತಾ ಇರ್ತಾರೆ. ಜಿಮ್ ಇರ್ಬೋದು, ಫಿಟ್ನೆಸ್ ಇರ್ಬೋದು, ಡಯಟ್. ಈಗ ನೋಡಿ, ಜೈಲುವಾಸಿಯಾಗಿದ್ದ ಸಂದರ್ಭದಲ್ಲಿ ಜೈಲಿನ ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳುವಂತಹ ಒಂದು ದುಸ್ಥಿತಿ ಬಂದೊದಗಿದೆ. ಸೊ ಇವತ್ತಿನ ದಿನಚರಿ ಬಗ್ಗೆ ಏನು ಅಪ್ಡೇಟ್ ಇದೆ? ಸೊ ದರ್ಶನ್ ಅಂದಾಗ ಅಲ್ಲಿನ ಜೈಲುವಾಸ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಅಪ್ಡೇಟ್ ಏನಿದೆ ಮೂರ್ತಿ? ಹೌದು ದಿವ್ಯಾ, ಕಳೆದ 4 ದಿನಗಳಿಂದಲೂ ಕೂಡ ಜೈಲು ಸೆರೆವಾಸ ಅನುಭವಿಸ್ತಾ ಇರ್ತಕ್ಕಂಥ ದರ್ಶನ್ ಅವರಿಗೆ ಒಂದು ಫಿಟ್ನೆಸ್ ವಿಚಾರವಾಗಿ ಮತ್ತು ಡಯಟ್ ವಿಚಾರವಾಗಿ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಹಾಗಾಗಿ ಕೊಂಚ ಮೊನ್ನೆ ಅವರ ಧರ್ಮಪತ್ನಿ ಮತ್ತು ಮಗನನ್ನ ನೋಡಿದ ಮೇಲೆ ಕೊಂಚ ಅವರು ರಿಲ್ಯಾಕ್ಸ್ ಆಗಿದ್ದಾರೆ ಅಂತಾನೆ ಗೊತ್ತಾಗ್ತಕ್ಕಂಥದ್ದು. ಹೀಗಾಗಿ ಅವತ್ತಿನಿಂದ ಅಂದ್ರೆ ಅವರ ಮಗನನ್ನು ನೋಡಿದಾಗಿನಿಂದ ಸ್ವಲ್ಪ ಮನಸ್ಸಿಗೆ ಹಗುರವಾಗಿದ್ದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಆದ್ರೆ ಫಿಟ್ನೆಸ್ಗಾಗ್ಲಿ, ಜಿಮ್ಗಾಗ್ಲಿ, ಡಯಟ್ ಫುಡ್ಗಾಗ್ಲಿ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಯಾಕಂತಂದ್ರೆ ಹೊರಗಿನ ಫುಡ್ ತಿನ್ಲಿಕ್ಕೆ ಪರ್ಮಿಷನ್ ಇಲ್ಲ. ಹಾಗಾಗಿ ಜೈಲಲ್ಲಿ ಕೂಡ ಊಟವನ್ನೇ ಸೇವಿಸ್ಬೇಕು, ಜೈಲಲ್ಲಿ ಕೂಡ ನಾಷ್ಟವನ್ನೇ ಸೇವಿಸ್ಬೇಕು. ಅಲ್ಲಿ ಬೇರೆ ರೀತಿಯ ಸವಲತ್ತುಗಳು ಸಿಗೋದಿಲ್ಲ. ಹಾಗಾಗಿ ಯಾಕಂತಂದ್ರೆ ಅವ್ರಿಗೆ ಕೂಡ ಸ್ಪೆಷಲಿ ಅವರನ್ನ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಅಕ್ಕಪಕ್ಕ ಸೆಲ್ನಲ್ಲಿ ಇರ್ತಕ್ಕಂಥ ಕೈದಿಗಳಿಗೂ ಸಹ ಅವ್ರನ್ನ ನೋಡಬಾರ್ದು ಅಂತ, ಮತ್ತೆ ಅವರ ಕೊಠಡಿಗೆ ವಿಶೇಷವಾಗಿ ಒಂದು ಪರದೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಅಕ್ಕಪಕ್ಕದ ಸೆಲ್ನಲ್ಲಿರೋರು ಏನಾದ್ರು ಬಂದು ನೋಡ್ಲಿಕ್ಕೆ ಬಂದ್ರೆ ಕಾಣಿಸ್ಬಾರ್ದು ಅಂತೇಳಿ ಅವರೇ ಕೇಳಿ ಕೂಡ ಅವರ ಒಂದು ಸೆಲ್ಗೆ ಪರದೆಯನ್ನ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ, ಅಂದ್ರೆ ಸ್ಕ್ರೀನ್ ಅನ್ನ ಈಗ ಜೈಲು ಮೂಲಗಳ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಯಾರನ್ನೂ ಕೂಡ ಭೇಟಿ ಮಾಡ್ತಾ ಇಲ್ಲ. ಆದ್ರೆ ಅವ್ರು ಸ್ವಲ್ಪ ಕೊಂಚ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಅವ್ರ ಮಗನ ನೋಡಿದ ಮೇಲೆ ಅಂತೇಳಿ ಒಂದು ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಫಿಟ್ನೆಸ್ ಹಾಗೂ ಜಿಮ್ ಮತ್ತು ಡಯಟ್ ಫುಡ್ಗೆ ಅವಕಾಶ ಇಲ್ಲದರ ಕಾರಣ ದೈಹಿಕವಾಗಿ ಒಂದು ಸ್ವಲ್ಪ ಒಂದು 4 ರಿಂದ 5 kg ಕಡಿಮೆ ಆಗಿದ್ದಾರೆ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಜೈಲು ಅಂದಾಗ ಜೈಲಿಗೆ ವ್ಯವಸ್ಥೆಗಳೇನಿರುತ್ತೆ ಅದಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಬೇಕಾಗತ್ತೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋದು ನಟ ದರ್ಶನ್. ಜೈಲಿನಲ್ಲೂ ಕೂಡ ಈತನ ಅಭಿಮಾನಿಗಳಿರಬಹುದು. ಹಾಗಾಗಿ ಭೇಟಿಗೆ ಒಂದ್ಸಲ ನೋಡೋಣ ಈ ಥರದ ಮನೋಭಾವದಲ್ಲಿ ಅಲ್ಲಿರುವಂಥ ಕೈದಿಗಳು ಇರ್ತಾರೆ. ಹಾಗಾಗಿ ಸದ್ಯ ನಟ ದರ್ಶನ್ ಇರುವಂತಹ ಬ್ಯಾರಕ್ ಏನಿದೆ ಅಲ್ಲಿ ಒಂದು ಸ್ಕ್ರೀನನ್ನು ಹಾಕಲಾಗಿದೆ. ಅಂದರೆ ಯಾರು ಕೂಡ ಇಣುಕಿ ನೋಡೋದಿರ್ಬೋದು, ಆ ಕಡೆ ಬರೋದಿರ್ಬೋದು, ಇದನ್ನು ತಪ್ಪಿಸೋದಕ್ಕೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಜಿಮ್, ಫಿಟ್ನೆಸ್, ಡಯಟ್ ಅಂತ ಇರ್ತಿದ್ದಂಥ ದರ್ಶನ್ಗೆ ಜೈಲಿನಲ್ಲಿ ಇದು ಅಸಾಧ್ಯ. ಹಾಗಾಗಿ 4 ರಿಂದ 5 kg ತೂಕ ಕೂಡ ಕಡಿಮೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51,
GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.